S9 ಟಿವಿ ಫೋಕಸ್ಗೆ ಸ್ವಾಗತ. ನಾನ್ ಪ್ರಸಾದ್. ಭಾರತದಲ್ಲಿ ಮಹಾಮಾರಿ ಕೊರೋನಾ ವೈರಸ್ ಅಬ್ಬರಿಸ್ತಾ ಇದ್ದು, ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ ಬರೋಬ್ಬರಿ 3,47,254 ಹೊಸ ಪ್ರಕರಣಗಳು ಪತ್ತೆಯಾಗಿವೆ. ಇದೇ ಅವಧಿಯಲ್ಲಿ 703 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವಾಲಯ ಶುಕ್ರವಾರ ಮಾಹಿತಿ ನೀಡಿದೆ. ಇದರೊಂದಿಗೆ ದೇಶದಲ್ಲಿ ಕೋವಿಡ್ ಪ್ರಕರಣಗಳ ಒಟ್ಟು ಸಂಖ್ಯೆ 3,85,65,027ಕ್ಕೆ ಏರಿಕೆಯಾಗಿದೆ. ಅಲ್ಲದೆ ಕೋವಿಡ್ನಿಂದ ಸಾವನ್ನಪ್ಪಿರೋರ ಸಂಖ್ಯೆ 4,88,396ಕ್ಕೆ ಏರಿಕೆಯಾಗಿದೆ. ಭಾರತದಲ್ಲಿ ಮಹಾಮಾರಿ ಕೊರೋನಾ ವೈರಸ್ ಅಬ್ಬರಿಸ್ತಾ ಇದ್ದು, ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ ಬರೋಬ್ಬರಿ 3,47,254 ಹೊಸ ಪ್ರಕರಣಗಳು ಪತ್ತೆಯಾಗಿದ್ದು, ಇದೇ ಅವಧಿಯಲ್ಲಿ 703 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವಾಲಯ ಶುಕ್ರವಾರ ಮಾಹಿತಿ ನೀಡಿದೆ. ಇದರೊಂದಿಗೆ ದೇಶದಲ್ಲಿ ಕೋವಿಡ್ ಪ್ರಕರಣಗಳ ಒಟ್ಟು ಸಂಖ್ಯೆ 3,85,66,027ಕ್ಕೆ ಏರಿಕೆಯಾಗಿದೆ. ಅಲ್ಲದೆ ಕೋವಿಡ್ನಿಂದ ಸಾವನ್ನಪ್ಪಿರೋರ ಸಂಖ್ಯೆ 4,88,396ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಸೋಂಕಿತರ ಸಂಖ್ಯೆ ಏರಿಕೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ 20,18,825ಕ್ಕೆ ಏರಿಕೆಯಾಗಿದೆ. ಈ ನಡುವೆ ಕಳೆದ 24 ಗಂಟೆಗಳಲ್ಲಿ 2,51,777 ಮಂದಿ ಗುಣಮುಖರಾಗಿರೋದರೊಂದಿಗೆ ಈವರೆಗೂ ಚೇತರಿಸಿಕೊಂಡಿರೋರ ಸಂಖ್ಯೆ 3,60,58,860ಕ್ಕೆ ಏರಿಕೆಯಾಗಿದೆ. ಇನ್ನು ಭಾರತದಲ್ಲಿ ಒಂದೇ ದಿನ 19,35,912 ಮಂದಿಯನ್ನ ಕೊರೋನಾ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಈವರೆಗೂ 71,15,38,938 ಮಂದಿಯನ್ನ ಪರೀಕ್ಷೆಗೆ ಒಳಪಡಿಸಲಾಗಿದೆ ಅಂತ ICMR ಮಾಹಿತಿ ನೀಡಿದೆ. ಭಾರತದಲ್ಲಿ ಜನವರಿ 16ರಂದು ಸ್ವದೇಶಿ ನಿರ್ಮಿತ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಕೊರೋನಾ ಲಸಿಕೆಗೆ ಪ್ರಧಾನಿ ಮೋದಿಯವರು ಚಾಲನೆ ನೀಡಿದ್ದು, ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಕೊರೋನಾ ವಿರುದ್ಧ ಹೋರಾಟ ಮಾಡ್ತಾ ಇರೋ ಕೊರೋನಾ ವಾರಿಯರ್ಸ್ಗೆ ಲಸಿಕೆಗೆ ಮೊದಲ ಆದ್ಯತೆ ನೀಡಲಾಗಿದ್ದು, ಬಳಿಕ 45 ವರ್ಷ ಮೇಲ್ಪಟ್ಟ ಎಲ್ಲಾ ನಾಗರಿಕರಿಗೆ ಲಸಿಕೆ ನೀಡಲಾಗಿತ್ತು. ಮೇ 1ರಿಂದ 18ರಿಂದ 45 ವರ್ಷದ ವಯಸ್ಸಿನ ಎಲ್ಲರಿಗೂ ಲಸಿಕೆ ನೀಡಲಾಗ್ತಿದೆ. ಕೇಂದ್ರ ಸರ್ಕಾರ ಮಾಹಿತಿ ನೀಡಿರೋ ಪ್ರಕಾರ ಲಸಿಕಾ ಅಭಿಯಾನ ಆರಂಭವಾಗಿ ಇಲ್ಲಿಯವರೆಗೆ ಒಟ್ಟಾರೆ 160,43,70,484 ಜನರಿಗೆ ಕೋವಿಡ್ ಲಸಿಕೆಯನ್ನ ನೀಡಲಾಗಿದೆ ಅಂತ ತಿಳಿಸಿದೆ. ಭಾರತ ದೇಶದಲ್ಲಿ ಕೋವಿಡ್-19 ಸೋಂಕು ಉಲ್ಬಣವಾಗ್ತಾ ಇರೋ ಹೊತ್ತಿನಲ್ಲಿ ಒಮಿಕ್ರಾನ್ ಸೋಂಕಿತರ ಸಂಖ್ಯೆ ಕೂಡ ಗಣನೀಯವಾಗಿ ಏರಿಕೆಯಾಗಿದ್ದು, ಈವರೆಗೆ ದೇಶಾದ್ಯಂತ 9,692 ಒಮಿಕ್ರಾನ್ ಸೋಂಕು ಪ್ರಕರಣಗಳು ವರದಿಯಾಗಿವೆ. ಈ ಬಗ್ಗೆ ಕೇಂದ್ರ ಆರೋಗ್ಯ ಇಲಾಖೆ ಮಾಹಿತಿ ನೀಡಿದ್ದು, ದೇಶಾದ್ಯಂತ ಇರುವ ಒಟ್ಟಾರೆ ಒಮಿಕ್ರಾನ್ ಸೋಂಕಿತರ ಸಂಖ್ಯೆ 9,692ಕ್ಕೆ ಏರಿಕೆಯಾಗಿದೆ ಅಂತ ತಿಳಿಸಿದ್ದಾರೆ. ಮಹಾರಾಷ್ಟ್ರ, ದೆಹಲಿ, ಕರ್ನಾಟಕ ಸೇರಿದಂತೆ ದೇಶದ ಒಟ್ಟು 28 ರಾಜ್ಯಗಳಲ್ಲಿ ಒಮಿಕ್ರಾನ್ ಸೋಂಕು ಪ್ರಕರಣಗಳು ವರದಿಯಾಗಿವೆ. ಈ ಪೈಕಿ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಒಮಿಕ್ರಾನ್ ಸೋಂಕು ಪ್ರಕರಣಗಳು ವರದಿಯಾಗಿವೆ ಅಂತ ತಿಳಿದು ಬಂದಿದೆ. ಇನ್ನು ರಾಜ್ಯದಲ್ಲಿಯೂ ಕೂಡ ಮಹಾಮಾರಿ ಕೊರೋನಾ ಆರ್ಭಟ ಮುಂದುವರೆದಿದ್ದು, ಕಳೆದ 24 ಗಂಟೆಯಲ್ಲಿ ಬರೋಬ್ಬರಿ 47,754 ಹೊಸ ಪಾಸಿಟಿವ್ ಪ್ರಕರಣಗಳು ವರದಿಯಾಗಿವೆ ಅಂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಗುರುವಾರ ಟ್ವೀಟ್ ಮೂಲಕ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಇಂದು ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ 47,000 ಗಡಿ ದಾಟುವ ಮೂಲಕ ಪಾಸಿಟಿವ್ ಪ್ರಮಾಣ ಶೇಕಡ 18.48ಕ್ಕೆ ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ 8 ಮಂದಿ ಸೇರಿ ರಾಜ್ಯದಲ್ಲಿ ಕೊರೋನಾದಿಂದ ಇಂದು 29 ಮಂದಿ ಮೃತಪಟ್ಟಿದ್ದಾರೆ ಅಂತ ಸುಧಾಕರ್ ಅವರು ತಿಳಿಸಿದ್ದಾರೆ. ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ ಇಂದು ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ 30,000 ಗಡಿ ದಾಟಿದ್ದು, 30,540 ಮಂದಿಗೆ ಸೋಂಕು ದೃಢಪಟ್ಟಿದೆ ಅಂತ ಆರೋಗ್ಯ ಸಚಿವರು ಟ್ವೀಟ್ ಮಾಡಿದ್ದಾರೆ. ರಾಜ್ಯದಲ್ಲಿ ಇಂದು 22,443 ಸೋಂಕಿತರು ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು 2,93,231 ಸಕ್ರಿಯ ಪ್ರಕರಣಗಳಿವೆ. ಎಂದು ಒಟ್ಟು 2,58,290 ಮಂದಿಗೆ ಕೊರೋನಾ ಪರೀಕ್ಷೆಯನ್ನು ನಡೆಸಲಾಗಿದೆ ಅಂತ ಸುಧಾಕರ್ ತಿಳಿಸಿದ್ದಾರೆ.
ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕ ಅನಿಲ್ ಬೆನಕೆ ತಮ್ಮದೇ ಗೋವಾ ಚುನಾವಣೆ ಕೆಲಸದ ವೇಳೆ ಇದ್ದಾಗ ಕರೆ ಮಾಡಿದ ತಮ್ಮದೇ ಕ್ಷೇತ್ರದ ಮಹಿಳಾ ಮತದಾರರೊಬ್ಬರಿಗೆ ಆವಾಜ್ ಹಾಕಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ವರದಿಯೊಂದು ಬಂದಿದ್ದು, ಸಮಸ್ಯೆ ಹೇಳಲು ಕರೆ ಮಾಡಿದ ಮಹಿಳೆಗೆ ಶಾಸಕರು ಜೋರು ಧ್ವನಿಯಲ್ಲಿ ಮಾತನಾಡಿದ್ದಾರೆ ಅನ್ನೋ ಮಾಹಿತಿ ಬಂದಿದೆ. ಸದ್ಯ ಆ ಆಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಶಾಸಕರ ನಡೆಗೆ ಜನರು ಆಕ್ರೋಶ ಹೊರಹಾಕಿದ್ದಾರೆ. ಬೆಳಗಾವಿ ಉತ್ತರ ಕ್ಷೇತ್ರದ ಸಮಸ್ಯೆ ಹೇಳಲು ಫೋನ್ ಮಾಡಿದ್ದ ಮಹಿಳೆಯೊಬ್ಬರಿಗೆ ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಅನಿಲ್ ಬೆನಕೆ ಆವಾಜ್ ಹಾಕಿದ ಆರೋಪ ಕೇಳಿಬಂದಿದೆ. ಶಾಸಕ ಅನಿಲ್ ಬೆನಕೆ ಅವರಿಗೆ ನಗರದ ಬಾಂತೂರು ಗಲ್ಲಿಯ ಮಹಿಳೆಯೊಬ್ಬರು ಡ್ರೈನೇಜ್ ಹಾಳಾಗಿ ಮನೆಯೊಳಗೆ ನೀರು ಬರ್ತಿದೆ, ಪರಿಣಾಮ ಜನರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಶೀಘ್ರವೇ ಅದನ್ನು ದುರಸ್ತಿ ಮಾಡಿಸಿ ಅಂತ ಫೋನ್ನಲ್ಲಿ ಹೇಳಿದ್ದಾರೆ ಎನ್ನಲಾಗಿದೆ. ಈ ವೇಳೆ ಮಹಿಳೆಯ ಮಾತಿಗೆ ಶಾಸಕ ಅನಿಲ್ ಬೆನಕೆ ಆ ಕೆಲಸ ಆಗಬೇಕು ಈ ಕೆಲಸ ಆಗಬೇಕು ಅಂತ ಹೇಳೋಕೆ ನೀವು ಯಾರು, ಗೋವಾ ಚುನಾವಣಾ ಪ್ರಚಾರದಲ್ಲಿದ್ದೇನೆ ಬರ್ತೀನಿ ಇಡಿ ಅಂತ ಏಕವಚನದಲ್ಲಿ ಉದ್ದಟತನದಿಂದ ವರ್ತಿಸಿದ್ದಾರೆ ಎನ್ನಲಾಗಿದೆ. ಸದ್ಯ ಶಾಸಕ ಅನಿಲ್ ಬೆನಕೆ ಆವಾಜ್ ಹಾಕಿ ಉದ್ದಟತನ ಮೆರೆದ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇತ್ತು. ಶಾಸಕರ ವರ್ತನೆಗೆ ತೀವ್ರ ಖಂಡನೆ ವ್ಯಕ್ತವಾಗ್ತಿದೆ. ಅಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಬೆನಕೆ ಮಾತಿಗೆ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಪ್ರಮುಖವಾಗಿ ಅಸ್ತ್ರವಾಗಿರುವಂತಹ ಲಸಿಕೆ ಅಭಿಯಾನದಲ್ಲಿ ಕರ್ನಾಟಕ ರಾಜ್ಯ ಪ್ರಮುಖ ಘಟ್ಟವೊಂದನ್ನು ತಲುಪಿದೆ. ಮೊದಲ ಡೋಸ್ ಲಸಿಕೆ ವಿತರಣೆಯಲ್ಲಿ 100% ಗುರಿ ಸಾಧನೆ ಕೆಲವೇ ಅಂತರ ಬಾಕಿ ಇದೆ ಅಂತ ತಿಳಿದು ಬಂದಿದೆ. ಈ ಬೆಳವಣಿಗೆಯು ವೈರಸ್ ಹರಡುವಿಕೆಯನ್ನು ನಿಯಂತ್ರಿಸಲು ಮತ್ತು ಎಲ್ಲಾ ನಾಗರಿಕರಿಗೆ ಲಸಿಕೆ ಹಾಕಲು ವ್ಯಾಪಕವಾಗಿ ಶ್ರಮ ಪಡ್ತಾ ಇರೋ ಆರೋಗ್ಯ ಇಲಾಖೆ ಮತ್ತು ನಗರ ಪಾಲಿಕೆಗಳ ಸಿಬ್ಬಂದಿಗಳ ನೈತಿಕ ಸ್ಥೈರ್ಯವನ್ನು ಹೆಚ್ಚು ಮಾಡಿದಂತಾಗಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವಾಲಯವು ಹಂಚಿಕೊಂಡ ಮಾಹಿತಿಯ ಪ್ರಕಾರ ಮೌಲ್ಯಮಾಪನ ಮಾಡಿದ ಬಳಿಕ ಸಾಮಾಜಿಕ ಜಾಲತಾಣ ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿರುವ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಸಂತಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಲಸಿಕೆಯ ಮೊದಲ ಡೋಸ್ 99.90% ಗುರಿ ಸಾಧಿಸುವ ಮೂಲಕ ರಾಜ್ಯವಾರು ಸಾಧನೆ ಪಟ್ಟಿಯಲ್ಲಿ ಕರ್ನಾಟಕ ಅಗ್ರಸ್ಥಾನದಲ್ಲಿದೆ. 15 ವರ್ಷ ಮೇಲ್ಪಟ್ಟ 5.9 ಕೋಟಿ ಮಂದಿಗೆ ಲಸಿಕೆಯ ಮೊದಲ ಡೋಸ್ ನೀಡಲಾಗಿದ್ದು, ದೇಶದಲ್ಲಿ ನಾವು ಮುಂಚೂಣಿಯಲ್ಲಿದ್ದೇವೆ ಅಂತ ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಕೊರೋನಾ ವಿರುದ್ಧ ದಿಟ್ಟ ಹೋರಾಟ ಮಾಡಲು ಪ್ರಮುಖ ಲಸಿಕೆ ಅಭಿಯಾನದಲ್ಲಿ ಕರ್ನಾಟಕ ರಾಜ್ಯ ಪ್ರಮುಖ ಘಟ್ಟದತ್ತ ಸಾಗಿದ್ದು, ಮೊದಲನೇ ಡೋಸ್ ಲಸಿಕೆ ವಿತರಣೆಯಲ್ಲಿ 100% ಗುರಿ ಸಾಧನೆಗೆ ಕೆಲವೇ ಅಂತರ ಬಾಕಿ ಇದೆ ಅಂತ ತಿಳಿದು ಬಂದಿದೆ. ಈ ಬೆಳವಣಿಗೆಯು ವೈರಸ್ ಹರಡುವಿಕೆಯನ್ನು ನಿಯಂತ್ರಿಸಲು ಮತ್ತು ಎಲ್ಲಾ ನಾಗರಿಕರಿಗೆ ಲಸಿಕೆ ಹಾಕಲು ವ್ಯಾಪಕವಾಗಿ ಶ್ರಮ ಪಡ್ತಾ ಇರೋ ಆರೋಗ್ಯ ಮತ್ತು ನಗರ ಪಾಲಿಕೆಯಲ್ಲಿನ ಸಿಬ್ಬಂದಿಗಳ ನೈತಿಕ ಸ್ಥೈರ್ಯವನ್ನ ಹೆಚ್ಚು ಮಾಡಿದಂತಾಗಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಹಂಚಿಕೊಂಡ ಮಾಹಿತಿಯನ್ನ ಮೌಲ್ಯಮಾಪನ ಮಾಡಿದ ಬಳಿಕ ಸಾಮಾಜಿಕ ಜಾಲತಾಣ ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿರುವ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಲಸಿಕೆಯ ಮೊದಲ ಡೋಸ್ 99.9 ಗುರಿಯನ್ನು ಸಾಧಿಸುವ ಮೂಲಕ ರಾಜ್ಯವಾರು ಸಾಧನೆ ಪಟ್ಟಿಯಲ್ಲಿ ಕರ್ನಾಟಕ ಅಗ್ರಸ್ಥಾನದಲ್ಲಿದೆ. 15 ವರ್ಷ ಮೇಲ್ಪಟ್ಟ 5.9 ಕೋಟಿ ಮಂದಿಗೆ ಲಸಿಕೆಯ ಮೊದಲ ಡೋಸ್ ನೀಡಲಾಗಿದ್ದು, ದೇಶದಲ್ಲಿ ನಾವು ಮುಂಚೂಣಿಯಲ್ಲಿದ್ದೇವೆ ಅಂತ ಹರ್ಷ ವ್ಯಕ್ತಪಡಿಸಿದ್ದಾರೆ. ರಾಜ್ಯಾದ್ಯಂತ ಒಟ್ಟು 5,09,33,536 ಮಂದಿಗೆ ಮೊದಲ ಡೋಸ್ ಹಾಗೂ 4,13,15,765 ಮಂದಿಗೆ ಎರಡನೇ ಡೋಸ್ ಲಸಿಕೆ ಪಡೆದುಕೊಂಡಿದ್ದು, ಈ ಮೂಲಕ ಒಟ್ಟು 9.26 ಕೋಟಿ ಡೋಸ್ ಲಸಿಕೆ ವಿತರಿಸಿದಂತಾಗಿದೆ. 9.85 ಲಕ್ಷ ಮಂದಿ ಕೊರೋನಾ ಮುನ್ನೆಚ್ಚರಿಕೆಯ ಡೋಸ್ ಪಡೆದುಕೊಂಡಿದ್ದಾರೆ. 15 ರಿಂದ 17 ವರ್ಷದೊಳಗಿನ 2.8 ಲಕ್ಷ ಮಕ್ಕಳು ಕೋವ್ಯಾಕ್ಸಿನ್ ಮೂಲಕ ಡೋಸ್ ಹಾಕಿಸಿಕೊಂಡಿದ್ದಾರೆ. 4 ಕೋಟಿಗಿಂತ ಹೆಚ್ಚು ಮಂದಿಗೆ ಮೊದಲ ಡೋಸ್ ಲಸಿಕೆ ವಿತರಿಸಲಾಗಿದೆ. ಆ ಮೂಲಕ 100% ಸಾಧನೆ ಸಮೀಪಿಸ್ತಾ ಇದೆ. ಅತ್ಯಧಿಕ ಜನಸಂಖ್ಯೆ ಹೊಂದಿರುವ ರಾಜ್ಯಗಳಲ್ಲಿ ಕೊರೋನಾ ಮೊದಲ ಡೋಸ್ ವಿತರಣೆಯಲ್ಲಿ 100% ಗುರಿ ಸಾಧಿಸಿದ ಮೊದಲ ರಾಜ್ಯ ಎನ್ನುವ ಹೆಗ್ಗಳಿಕೆಗೆ ಕರ್ನಾಟಕ ಪಾತ್ರವಾಗಲಿದೆ ಅಂತ ತಿಳಿಸಿದ್ದಾರೆ. ರಾಜ್ಯ ಆರೋಗ್ಯ ಇಲಾಖೆ ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಕರ್ನಾಟಕವು ಶೀಘ್ರದಲ್ಲೇ 100% ಗುರಿ ಸಾಧಿಸಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಬೆಂಗಳೂರು ನಗರ ಜಿಲ್ಲೆ ಬಿಬಿಎಂಪಿ ನಿಯಂತ್ರಣದಲ್ಲಿರುವ ಪ್ರದೇಶಗಳಲ್ಲಿ 100% ಲಸಿಕೆ ಗುರಿಯನ್ನು ಸಾಧಿಸಲಾಗಿದೆ. ಈ ಬೆಳವಣಿಗೆಯು ನಮಗೆ ನೀಡಿರುವ ಟಾಸ್ಕ್ ಅನ್ನು ಪೂರ್ಣಗೊಳಿಸುವುದಿಲ್ಲ ಎಂಬುದನ್ನು ತೋರಿಸುತ್ತೆ. ಇದೀಗ ಜನರು ತಮ್ಮ ಕರ್ತವ್ಯವನ್ನು ಅರಿತುಕೊಳ್ಳಬೇಕಿದ್ದು, ಸಾಮಾಜಿಕ ಜವಾಬ್ದಾರಿಗಳನ್ನು ನಿಭಾಯಿಸಬೇಕಿದೆ. ಮನೆ ಮನೆಗೆ ಲಸಿಕಾ ಅಭಿಯಾನವನ್ನು ತೀವ್ರಗೊಳಿಸಲಾಗುತ್ತಿದೆ. 15 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಲಸಿಕೆ ನೀಡಲಾಗುತ್ತಿದೆ ಅಂತ ಆರೋಗ್ಯ ಇಲಾಖೆ ಹೇಳಿದೆ. ಕೇಂದ್ರ ಸಚಿವಾಲಯದ ಪ್ರಕಾರ 12 ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಈಗಾಗಲೇ 18 ವಯಸ್ಸಿನ ಗುಂಪಿನಲ್ಲಿರುವವರಿಗೆ ಮೊದಲ ಡೋಸ್ ಲಸಿಕೆ ವಿತರಣೆಯಲ್ಲಿ 100% ಗುರಿ ಸಾಧಿಸಿದೆ ಅಂತ ತಿಳಿಸಿದೆ. ಚಂಡೀಗಢ, ಲಕ್ಷದ್ವೀಪ, ಗೋವಾ, ದಾದರ್ ಮತ್ತು ನಗರ ಹವೇಲಿ, ಹಿಮಾಚಲ ಪ್ರದೇಶ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ದೆಹಲಿ, ಜಮ್ಮು ಮತ್ತು ಕಾಶ್ಮೀರ, ಹರಿಯಾಣ, ಸಿಕ್ಕಿಂ, ತೆಲಂಗಾಣ, ಆಂಧ್ರಪ್ರದೇಶ ಈ ಪಟ್ಟಿಯಲ್ಲಿವೆ ಅಂತ ತಿಳಿದು ಬಂದಿದೆ.
ಎರಡನೇ ಡೋಸ್ ಕೋವಿಡ್ ಲಸಿಕೆ ವಿತರಣೆಯಲ್ಲಿ 11ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ. ಸರ್ಕಾರ ನೀಡಿರುವ ಮಾಹಿತಿ ಪ್ರಕಾರ ಕರ್ನಾಟಕವು ಮೊದಲ ಡೋಸ್ ಲಸಿಕೆ ವಿತರಣೆಯಲ್ಲಿ 99.9 ಮತ್ತು ಎರಡನೇ ಡೋಸ್ ಲಸಿಕೆಯಲ್ಲಿ 83.3 ಗುರಿಯನ್ನು ಸಾಧಿಸಿದೆ ಅಂತ ತಿಳಿದು ಬಂದಿದೆ. 18 ವರ್ಷ ಮೇಲ್ಪಟ್ಟ ವಯೋಮಾನದ ಉದ್ದೇಶಿತ ಜನಸಂಖ್ಯೆಯು 4,81,14,589 ಫಲಾನುಭವಿಗಳಾಗಿದ್ದು, ಮೊದಲ ಡೋಸ್ ಅನ್ನು 4,88,50,589 ಫಲಾನುಭವಿಗಳಿಗೆ ನೀಡಲಾಗಿದೆ. ಎರಡನೇ ಡೋಸ್ ಅನ್ನು 4,07,64,294 ಜನರಿಗೆ ನೀಡಲಾಗಿದೆ. ಒಟ್ಟಾರೆಯಾಗಿ ಭಾರತವು 94% ಮೊದಲ ಡೋಸ್ ಲಸಿಕೆಯನ್ನು ಪೂರ್ಣಗೊಳಿಸಿದೆ ಅಂತ ತಿಳಿದು ಬಂದಿದ್ದು, ಈ ಪೈಕಿ ಕೇರಳವು 99.9% ಲಸಿಕೆ ಗುರಿಯನ್ನ ಸಾಧಿಸಿದೆ ಅಂತ ವರದಿಗಳು ತಿಳಿಸಿವೆ. ಇನ್ನು ಆಂಧ್ರಪ್ರದೇಶ ರಾಜ್ಯ ಮಾತ್ರ ಎರಡನೇ ಡೋಸ್ ವಿತರಣೆಯಲ್ಲಿ 100% ಸಾಧಿಸಿದೆ. ಎರಡನೇ ಡೋಸ್ ಲಸಿಕೆ ವಿತರಣೆಯಲ್ಲಿ ಕರ್ನಾಟಕ ದೇಶದ ಇತರೆ ರಾಜ್ಯಗಳ ಪೈಕಿ 11ನೇ ಸ್ಥಾನದಲ್ಲಿದೆ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಕೊರೋನಾ ಮೂರನೇ ಅಲೆಯಲ್ಲಿ ಹೋಮ್ ಐಸೋಲೇಷನ್ ಸಂಖ್ಯೆ ಹೆಚ್ಚಾಗ್ತಾ ಇದ್ದು, ಬೆಂಗಳೂರಿನಂತೆ ಇತರ ಜಿಲ್ಲೆಗಳಿಗೂ ಹೋಮ್ ಐಸೋಲೇಷನ್ ಕಿಟ್ಗಳನ್ನು ವಿತರಿಸಲಾಗ್ತಾ ಇದೆ ಅಂತ ಆರೋಗ್ಯ ಸಚಿವ ಸುಧಾಕರ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಇಂದು ಜನವರಿ 21 ತುಮಕೂರಿನ ಸಿದ್ಧಗಂಗೆಯ ಹಿರಿಯ ಯತಿ ತ್ರಿವಿಧ ದಾಸೋಹಿ ಮಠಾಧೀಶ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಲಿಂಗೈಕ್ಯರಾಗಿ 3 ವರ್ಷಗಳಾಗಿವೆ. ಇಂದು ಅವರ 114ನೇ ವರ್ಷದ ಹುಟ್ಟುಹಬ್ಬ. ಈ ಸಂದರ್ಭದಲ್ಲಿ ದೇಶಾದ್ಯಂತ ನಾಡಿನಾದ್ಯಂತ ಗಣ್ಯರು, ರಾಜಕೀಯ ನಾಯಕರು, ಜನಸಾಮಾನ್ಯರು ಶ್ರೀಗಳನ್ನ ಅವರು ಮಾಡಿದ ಸಮಾಜ ಸೇವೆ, ದಾಸೋಹಗಳ ಬಗ್ಗೆ ಸ್ಮರಿಸಿ ಮಾತನಾಡುತ್ತಿದ್ದಾರೆ. ನಾಡಿನ ಗುರು ಪರಂಪರೆಯ ಶ್ರೇಷ್ಠ ಸಂತ ಶತಾಯುಷಿ ಕರ್ನಾಟಕ ರತ್ನ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಇಹದ ಜೀವನ ಪಯಣ ಮುಗಿದು ಹೋಗಿದ್ದು, ಶ್ರೀಗಳ ನಿರ್ಗಮನದ ಬಳಿಕ ಈ ಕೊರೋನಾ ಮಹಾಮಾರಿಯ ಮಧ್ಯೆ ಅವರನ್ನ ನೆನೆದವರು ಅದೆಷ್ಟೋ ಮಂದಿ ಇದ್ದಾರೆ. ಕೋವಿಡ್ ಮೂರನೇ ಅಲೆ ಹೆಚ್ಚುತ್ತಾ ಇರುವ ಸಂದರ್ಭದಲ್ಲಿ ಸಿದ್ಧಗಂಗಾ ಮಠದಲ್ಲಿ ಇಂದು ಸರಳ ಆಚರಣೆಯನ್ನ ಮಾಡಲಾಗ್ತಾ ಇದೆ. ಸಿದ್ಧಗಂಗಾ ಮಠದ ಅಧ್ಯಕ್ಷ ಸಿದ್ಧಲಿಂಗ ಸ್ವಾಮೀಜಿ ನೇತೃತ್ವದಲ್ಲಿ ಶಿವಕುಮಾರ ಸ್ವಾಮೀಜಿ ಗದ್ದುಗೆಗೆ ವಿಶೇಷ ಪೂಜೆ ಹಾಗೂ ಮಠದ ದೇವರಾದ ಸಿದ್ಧಲಿಂಗೇಶ್ವರ ಸ್ವಾಮೀಜಿಗೆ ವಿಶೇಷ ರುದ್ರಾಭಿಷೇಕ ನಡೆಯಲಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಹ ಮಠಕ್ಕೆ ಭೇಟಿ ನೀಡಿ ಗದ್ದುಗೆಯ ದರ್ಶನ ಪಡೆಯಲಿದ್ದಾರೆ. ಇಂದು ಶುಕ್ರವಾರ ಮಧ್ಯಾಹ್ನ ಕೋವಿಡ್ ತಜ್ಞರು ಸಚಿವ ಸಂಪುಟದ ಸಹೋದ್ಯೋಗಿಗಳ ಸಭೆ ಕರೆದಿದ್ದೇನೆ. ಕೇಂದ್ರ ಸಚಿವರು ಕೂಡ ಕೋವಿಡ್ ಸಂಬಂಧ ಹಲವು ನಿಯಮಗಳನ್ನು ನೀಡಿದ್ದಾರೆ, ಸಲಹೆಗಳನ್ನು ನೀಡಿದ್ದಾರೆ. ತಜ್ಞರು ನೀಡುವ ವರದಿ, ಸಲಹೆ, ಅಭಿಪ್ರಾಯ ಆಧರಿಸಿ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಕೋವಿಡ್ ನಿಯಮ ಹೇರುವುದಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಇಂದು ಬೆಳಗ್ಗೆ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ರಾಜ್ಯದಲ್ಲಿರುವ ಕೋವಿಡ್ ಸ್ಥಿತಿಗತಿ ಆಧರಿಸಿ ತಜ್ಞರು ನೀಡುವ ವರದಿ, ಅಭಿಪ್ರಾಯಗಳನ್ನು, ಸಲಹೆಗಳನ್ನು ಆಧರಿಸಿ ಇಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯಲಿರುವ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನಕ್ಕೆ ಬರಲಾಗುವುದು. ಹಲವು ವಿಷಯಗಳನ್ನು ಚರ್ಚಿಸಲಿದ್ದೇವೆ. ಹಲವು ರಾಜಕೀಯ ನಾಯಕರು, ಕೇಂದ್ರದ ನಾಯಕರು ತಮ್ಮ ಅಭಿಪ್ರಾಯ ಹೇಳಿದ್ದಾರೆ. ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಿದ್ರು ಜನಪರವಾಗಿ ತೆಗೆದುಕೊಳ್ತೇವೆ. ಜನರ ಸಮಸ್ಯೆ, ಕಷ್ಟಗಳ ಬಗ್ಗೆ ನಮಗೆ ಅರಿವಿದೆ ಅಂತ ಹೇಳಿದ್ದಾರೆ. ಇಂದಿಗೆ 3 ವರ್ಷಗಳು ಕಳೆದು ಹೋದವು. ನಾಡಿನ ಗುರು ಪರಂಪರೆಯ ಶ್ರೇಷ್ಠ ಸಂತ ಶತಾಯುಷಿ ಕರ್ನಾಟಕ ರತ್ನ ಶ್ರೀ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಯವರು ಇಹದ ಜೀವನ ಪಯಣ ಮುಗಿಸಿ ಈ ಸಂದರ್ಭದಲ್ಲಿ ಶ್ರೀಗಳನ್ನ ಸ್ಮರಿಸಿಕೊಂಡ ಸಿಎಂ ಬಸವರಾಜ ಬೊಮ್ಮಾಯಿ, ಸಿದ್ಧಗಂಗಾ ಮಠ ದಾಸೋಹದಲ್ಲಿ ಕರ್ನಾಟಕದಲ್ಲಿ ಬಹಳ ದೊಡ್ಡ ಪರಂಪರೆಯನ್ನ ಹುಟ್ಟುಹಾಕಿದೆ. ಜಗಜ್ಯೋತಿ ಬಸವೇಶ್ವರರ ದಾಸೋಹವನ್ನ ಅಕ್ಷರಶಃ ಪಾಲಿಸಲಾಗಿದೆ. ಇವತ್ತಿನ ಜಗದ್ಗುರುಗಳನ್ನ ಅದನ್ನೇ ಮುಂದುವರೆಸಿದ್ದಾರೆ. ಸರ್ಕಾರ ಸಿದ್ಧಗಂಗಾ ಶ್ರೀಗಳ ಹಾದಿಯಲ್ಲಿ ಸಾಗ್ತಾ ಇದೆ. ದಾಸೋಹ ಕಾರ್ಯಕ್ರಮವನ್ನು ಸರ್ಕಾರ ಮುಂದುವರಿಸುತ್ತೆ. 4 ಕೆಜಿ ಅಕ್ಕಿ ವಿತರಣೆ ಮಾಡ್ತಾ ಇದ್ದದನ್ನ 5 ಕೆಜಿಗೆ ಹೆಚ್ಚಳ ಮಾಡಿದ್ದೇವೆ. ಮಠಗಳಿಗೆ ಅಕ್ಕಿ, ಬೇಳೆ, ರಾಗಿಯನ್ನ ವಿತರಣೆ ಮಾಡ್ತಿದ್ದೇವೆ. ವಿದ್ಯಾ ದಾಸೋಹವನ್ನ ಕೂಡ ಮಾಡ್ತಿದ್ದೇವೆ. ಕಾರ್ಮಿಕ ಮಕ್ಕಳಿಗೆ, ರೈತರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡುತ್ತಿದ್ದೇವೆ. ಈ ವರ್ಷ ಸೂರಿಲ್ಲದವರಿಗೆ 5 ಲಕ್ಷ ಮನೆಗಳನ್ನ ನೀಡುತ್ತಿದ್ದೇವೆ. ಅನ್ನದಾಸೋಹ, ಆಶ್ರಯ ದಾಸೋಹ, ಅಕ್ಷರ ದಾಸೋಹವನ್ನ ಸರ್ಕಾರ ಮುಂದುವರಿಸುತ್ತೆ ಎಂದು ಸಿದ್ಧಗಂಗಾ ಶ್ರೀಗಳ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆದು ಮಕ್ಕಳ ಜೊತೆ ಸಭೆಯನ್ನ ಸ್ವಲ್ಪ ಹೊತ್ತು ಕಳೆಯುತ್ತೇನೆ ಅಂತ ಹೇಳಿದ್ದಾರೆ. ಇನ್ನು ಈ ಬಗ್ಗೆ ಟ್ವೀಟ್ ಮಾಡಿರುವ ಅವರು, ಹಸಿದ ಹೊಟ್ಟೆಗೆ ಅನ್ನ ನೀಡೋದೇ ಮಾನವೀಯತೆ ಅಂತ ಸಾರಿದ ಶತಮಾನ ಕಂಡ ಶ್ರೇಷ್ಠ ಸಂತ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಪುಣ್ಯ ಸ್ಮರಣೆ ಅಂಗವಾಗಿ ನಡೆಯಲಿರುವ ದಾಸೋಹ ದಿನದಂದು ಶತಶತ ನಮನಗಳು ಅಂತ ಅವರು ಅವರನ್ನ ಸ್ಮರಿಸಿದ್ದಾರೆ. ಇಂದು ಜನವರಿ 21ಕ್ಕೆ ತುಮಕೂರಿನ ಸಿದ್ಧಗಂಗೆಯ
ಹಿರಿಯ ಯತಿ ತ್ರಿವಿಧ ದಾಸೋಹಿ ಮಠಾಧೀಶ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಲಿಂಗೈಕ್ಯರಾಗಿ 3 ವರ್ಷಗಳು ಕಳೆದವು. ಇಂದು ಅವರ 14ನೇ ವರ್ಷದ ಹುಟ್ಟುಹಬ್ಬವಾಗಿದ್ದು, ಈ ಸಂದರ್ಭದಲ್ಲಿ ದೇಶಾದ್ಯಂತ ನಾಡಿನಾದ್ಯಂತ ಗಣ್ಯರು, ರಾಜಕೀಯ ನಾಯಕರು, ಜನಸಾಮಾನ್ಯರು ಶ್ರೀಗಳನ್ನ ಅವರು ಮಾಡಿದ ಸಮಾಜ ಸೇವೆ, ದಾಸೋಹಗಳ ಬಗ್ಗೆ ಸ್ಮರಿಸಿ ಮಾತನಾಡುತ್ತಿದ್ದಾರೆ. ನಾಡಿನ ಗುರು ಪರಂಪರೆಯ ಶ್ರೇಷ್ಠ ಸಂತ ಶತಾಯುಷಿ ಕರ್ನಾಟಕ ರತ್ನ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ಇಹದ ಜೀವನ ಪಯಣ ಮುಗಿದು ಶ್ರೀಗಳ ನಿರ್ಗಮನ ಬಳಿಕ ಈ ಕೊರೋನಾ ಮಹಾಮಾರಿ ಮಧ್ಯೆ ಅವರನ್ನ ನೆನೆದವರು ಅದೆಷ್ಟೋ ಮಂದಿ. ಕೋವಿಡ್ 3ನೇ ಅಲೆ ಹೆಚ್ಚುತ್ತಾ ಇರುವ ಸಂದರ್ಭದಲ್ಲಿ ಸಿದ್ಧಗಂಗಾ ಮಠದಲ್ಲಿ ಇಂದು ಸರಳ ಆಚರಣೆಯನ್ನ ಮಾಡಲಾಗ್ತಾ ಇದೆ. ಸಿದ್ಧಗಂಗಾ ಮಠದ ಅಧ್ಯಕ್ಷ ಸಿದ್ಧಲಿಂಗ ಸ್ವಾಮೀಜಿ ನೇತೃತ್ವದಲ್ಲಿ ಶಿವಕುಮಾರ ಸ್ವಾಮೀಜಿ ಗದ್ದುಗೆಗೆ ವಿಶೇಷ ಪೂಜೆ ಹಾಗೂ ಮಠದ ದೇವರಾದ ಸಿದ್ಧಲಿಂಗೇಶ್ವರ ಸ್ವಾಮಿಗೆ ವಿಶೇಷ ರುದ್ರಾಭಿಷೇಕ ನಡೆಯಲಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಹ ಮಠಕ್ಕೆ ಭೇಟಿ ನೀಡಿ ಗದ್ದುಗೆಯ ದರ್ಶನ ಪಡೆಯಲಿದ್ದಾರೆ. ರಾಜ್ಯ ಸರ್ಕಾರವು ಇಂದು ಸ್ವಾಮೀಜಿಗಳ ಪುಣ್ಯಸ್ಮರಣೆ ಅಂಗವಾಗಿ ನಾಡಿನಾದ್ಯಂತ ಇಂದು ಅವರ ಸ್ಮರಿಸಲಾಗ್ತಾ ಇದೆ. ಅದೇ ರೀತಿಯಾಗಿ ದಾಸೋಹ ದಿನ ಆಚರಿಸಲು ಸರ್ಕಾರ ನಿರ್ಧಾರ ಮಾಡಿದೆ. ಅನ್ನ, ಅಕ್ಷರ, ಆಶ್ರಯ ಎಂಬ ತ್ರಿವಿಧ ದಾಸೋಹದ ಮೂಲಕ ಸಮಾಜ ಪಡೆದವರು ಶ್ರೀಗಳು ಬಸವಣ್ಣನ ಆ ವಚನದಂತೆ ಗುರುಗಳು ತ್ರಿವಿಧ ದಾಸೋಹದಲ್ಲಿ ತಮ್ಮನ್ನ ಆರಾಧಿಸಿದ್ದಾರೆ. ಸಿದ್ಧಗಂಗಾ ಮಠದ ಶಿವಕುಮಾರ ಶ್ರೀಗಳ ಪುಣ್ಯಸ್ಮರಣೆ ಸಂದರ್ಭದಲ್ಲಿ ಅವರನ್ನ ನಾಡಿನ ಮುಖ್ಯಮಂತ್ರಿ ಸೇರಿದಂತೆ ಸಚಿವರುಗಳು, ಕೇಂದ್ರ ಸಚಿವರು, ಸಂಸದರು, ಶಾಸಕರು, ವಿವಿಧ ಪಕ್ಷದ ನಾಯಕರು, ಗಣ್ಯರು ಜೊತೆಗೆ ಅವರನ್ನ ಸ್ಮರಿಸುತ್ತಿದ್ದಾರೆ. ಸರ್, ಇವತ್ತು ಈ ದಾಸೋಹದ ಇದರ ಪ್ರಾಮುಖ್ಯತೆ ಏನು, ಇವತ್ತು ಯಾವ ರೀತಿ ಉದ್ಘಾಟನೆ ಮಾಡೋದು? ನೋಡಿ, ದಾಸೋಹ ನಮ್ಮ ಕರ್ನಾಟಕದ ಒಂದು ಪರಂಪರೆ. ವಿಶೇಷವಾಗಿ ಶಿವಶರಣರು ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ. ದಿವಂಗತ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು 8 ದಶಕಗಳ ದಾಸೋಹ ಅಂದರೆ ಅನ್ನದಾಸೋಹ ಜೊತೆಗೆ ಅಕ್ಷರ ದಾಸೋಹ, ಜ್ಞಾನದ ದಾಸೋಹವನ್ನು ಮಾಡಿಕೊಂಡಿರೋ ಪರಂಪರೆ. ಇದಕ್ಕೆ ಒಂದು ಮಹತ್ವವನ್ನು ಇವತ್ತಿನ ಆಧುನಿಕ ಕಾಲದಲ್ಲಿ ಕೊಡಬೇಕನ್ನುವಂಥ ಕಾರಣದಿಂದ ನಾವು ದಾಸೋಹ ದಿನಾಚರಣೆಯನ್ನು ಮಾಡ್ತಾಯಿದ್ದೀವಿ. ಪರಮ ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರ ಸ್ಮರಣಾರ್ಥವಾಗಿ. ಇದು ನಮ್ಮಷ್ಟಕ್ಕೆ ನಾವೇ ದಾಸೋಹ ಪರಂಪರೆಗೆ ಸಮರ್ಪಣೆ ಮಾಡಿಕೊಳ್ಳುವಂಥ ಒಂದು ಧ್ಯೇಯ ಇದರಲ್ಲಿದೆ. ನಮ್ಮ ಸರ್ಕಾರ ಅನ್ನದಾಸೋಹ ಮಾಡೋದರಲ್ಲಿ ಇವತ್ತು ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. 4 kg ಇದ್ದಿದ್ದು 5 kg ಅಕ್ಕಿ ಮಾಡಿರೋದು, ಮತ್ತು ರಾಗಿ ಮತ್ತು ಜೋಳ ಇನ್ನೊಂದು kg ಕೊಡುವಂಥದ್ದು, ಒಟ್ಟು 6 kg ಕೊಡುವಂಥದ್ದು. ಅದರ ಜೊತೆಗೆ ಇಂಥ ದಾಸೋಹ ನಡೆಸುವಂಥ ಎಲ್ಲ ಮಠಮಾನ್ಯ ಸಂಘ ಸಂಸ್ಥೆಗಳಿಗೆ ಪಡಿತರ ವ್ಯವಸ್ಥೆಗಳನ್ನು ಮಾಡುವಂಥದ್ದು. ಇದರ ಜೊತೆಗೆ ನಾವು ಅನ್ನದಾಸೋಹ ಜೊತೆಗೆ ಅಕ್ಷರ ದಾಸೋಹ, ರೈತರ ವಿದ್ಯಾನಿಧಿಯನ್ನು ಪ್ರಥಮ ಬಾರಿ ಸ್ಥಾಪನೆ ಮಾಡಿದ್ದೇವೆ. ಮಕ್ಕಳಿಗೆ ಅಕ್ಷರ ದಾಸೋಹ ಮಾಡುವಂಥ ಕೆಲಸ. ನಿನ್ನೆ ನಾನು ಕಾರ್ಮಿಕ ಮಕ್ಕಳಿಗೆ ಸುಮಾರು 150 ಕೋಟಿಗಿಂತ ಹೆಚ್ಚು ಕಾರ್ಮಿಕರ ಮಕ್ಕಳಿಗೆ ವಿದ್ಯೆ ಕೊಡುವಂಥ ಒಂದು ಹಣವನ್ನು ಬಿಡುಗಡೆಯನ್ನು ಕೂಡ ನಾವು ಮಾಡಿದ್ದೇವೆ. ಅದು 5,000ರಿಂದ ಹಿಡಿದು 30,000ವರೆಗೂ. ಅದರ ಜೊತೆಗೆ ಈಗ ಆಶ್ರಯ ದಾಸವನ್ನು ಕೂಡ ನಾವು ಕೈಂಕರ್ಯವಾಗಿ ತೆಗೆದುಕೊಂಡಿದ್ದೇವೆ. 5,000 ರಾಜ್ಯ ಸರ್ಕಾರದ ಒಂದು ಮತ್ತು ಕೇಂದ್ರ ಸರ್ಕಾರದ ಮೊನ್ನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಹೀಗೆ ಅನ್ನದಾಸೋಹ, ಅಕ್ಷರ ದಾಸೋಹ, ಆಶ್ರಯ ದಾಸೋಹ ಈ ಮೂರನ್ನು ಕೂಡ ಕರ್ನಾಟಕದಲ್ಲಿರುವಂಥ ಯಾರಿಗೆ ಇದರ ಅವಶ್ಯಕತೆ ಇದೆ, ಬಡವರಿಗೆ ಮತ್ತು ಇತರ ಎಲ್ಲ ವರ್ಗದ ಜನರಿಗೆ ಅನುಕೂಲ ಆಗುವಂಥ ಈ ಕಾರ್ಯಕ್ರಮವನ್ನು ನಾವು ಕರ್ನಾಟಕ ಜನರಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ ಈ ಅಕ್ಷರ ದಾಸೋಹ ದಿನದಂದು. ನಾನು ಸಾಂಕೇತಿಕವಾಗಿ ಈ ಶ್ರೀಮಠದ ಒಂದು ಪವಿತ್ರ ಆವರಣದಲ್ಲಿ ಬಂದು ಏನೋ ಒಂದು ದೊಡ್ಡ ಪರಂಪರೆ ದೊಡ್ಡ ಶ್ರೀಗಳು ಶಿವಕುಮಾರ ಶ್ರೀಗಳು ಹಾಕಿಕೊಟ್ಟು ಹೋಗಿದ್ದಾರೆ. ಅದಕ್ಕೆ ಗೌರವವನ್ನು ಸಲ್ಲಿಸಿ, ಅವ್ರ ಗೌರವವನ್ನು ಸಲ್ಲಿಸಿ ಈ ದಾಸೋಹ ಪರಂಪರೆನ ನಾವು ಸರ್ಕಾರ ಗುರುತಿಸ್ತಾ ಇದೆ ಅನ್ನುವಂಥ ಒಂದು ಸಾಂಕೇತಿಕವಾಗಿ ಇವತ್ತು ಕೆಲವು ಮಕ್ಕಳಿಗೆ ನಾನು ಅನ್ನವನ್ನು ನೀಡುವ ಮುಖಾಂತರ
ಕೆಲಸವನ್ನು ಮಾಡಿದ್ದೇವೆ. ಇದು ಸಾಂಕೇತಿಕವಾಗಿ. ಆದರೆ ಅದರ ಹಿಂದಿರುವಂಥದ್ದೇ ನಾವು ಎಲ್ಲರಿಗೂ ಅನ್ನ ಸಿಗಬೇಕು, ಎಲ್ಲರಿಗೂ ಅಕ್ಷರ ಜ್ಞಾನ ಸಿಗಬೇಕು ಮತ್ತು ಸೂರುಗಳು ಸಿಗಬೇಕು. ಇದು ಉದ್ದೇಶ. ಸರ್, ಮುಂದೆ ಯಾವ ರೀತಿ ಇದು ನಡ್ಕೊಂಡು ಹೋಗುತ್ತೆ ಅಂತ ಸರ್ಕಾರದ ಕಾರ್ಯಕ್ರಮವಾಗಿ? ಇದು ಖಂಡಿತವಾಗಿಯೂ ಇದು ಸರ್ಕಾರ ಕಾರ್ಯಕ್ರಮವಾಗಿ ಬರುವಂಥ ದಿನಗಳಲ್ಲಿ ಇನ್ನಷ್ಟು ವ್ಯವಸ್ಥಿತವಾಗಿ ಇದಕ್ಕೊಂದು ಹೊಸ ರೂಪುರೇಷವನ್ನು ಕೊಟ್ಟು ಎಲ್ಲೆಲ್ಲಿ ಇಡೀ ಕರ್ನಾಟಕದಾದ್ಯಂತ ಎಲ್ಲೆಲ್ಲಿ ನಾವು ಈ ಒಂದು ದಾಸೋಹ ಪರಂಪರೆಯನ್ನು ಮಾಡೋಕ್ಕೆ ಸಾಧ್ಯ ಇದೆ ಅಲ್ಲೆಲ್ಲ ಕಡೆ ಮಾಡೋದಕ್ಕೆ ಸರ್ಕಾರ ಬದ್ಧವಾಗಿದೆ. ಭಾರತ ರತ್ನ ಕೊಡಬೇಕು ಅನ್ನುವಂತ ಕೇಂದ್ರಕ್ಕೆ ಅದನ್ನ ನಾನು ನಮ್ಮ ವರಿಷ್ಠರ ಜೊತೆಗೆ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡಿ ಭಾರತ ರತ್ನ ಪ್ರಶಸ್ತಿ ವಿಚಾರವಾಗಿ ಅದನ್ನೇ ವರಿಷ್ಠರ ಜೊತೆ ಇವತ್ತಿನ ಸಭೆ 1 ಗಂಟೆಗೆ ಕೋವಿಡ್ನ ನಿಯಂತ್ರಣದ ಬಗ್ಗೆ ಒಂದು ಸಭೆ ಇದೆ. ಅಲ್ಲಿ ಹಲವಾರು ವಿಚಾರಗಳು ಇವತ್ತು ಚರ್ಚೆ ಆಗುವಂಥದ್ದಿದೆ. ಪ್ರಮುಖವಾಗಿ ನಾವು ಕಳೆದ ವಾರ ನಾವು ಮಾಡಿದಾಗ ಇರುವಂಥ ಸ್ಥಿತಿಗತಿಗೂ ಇವತ್ತಿನ ಸ್ಥಿತಿಗತಿಗೂ ಏನು ಬದಲಾವಣೆ ಆಗಿದೆ, ನಮ್ಮ ಎಕ್ಸ್ಪರ್ಟ್ಸ್ಗಳ ಒಪಿನಿಯನ್ ಏನಿದೆ, ಮತ್ತು ನಾವು ಈಗಾಗಲೇ ವೀಕೆಂಡು ನೈಟ್ ಕರ್ಫ್ಯೂ ಮಾಡಿರುವಂಥ ಪರಿಣಾಮದ ಒಟ್ಟು ಏನು ಫಲಶ್ರುತಿಯಾಗಿದೆ, ಬರುವಂಥ ದಿನಗಳಲ್ಲಿ ಯಾವ ರೀತಿ ಈ ಕೋವಿಡ್ 3ನೇ ಅಲೆ ಬಿಹೇವ್ ಆಗ್ಬೋದು, ಎಕ್ಸ್ಪರ್ಟ್ಸ್ಗಳ ವ್ಯೂವನ್ನು ತೆಗೆದುಕೊಂಡು ನಾವು ಹಲವಾರು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ. ಶಾಲಾ ಮಕ್ಕಳಿಗೆ ಜಾಸ್ತಿ ಎಫೆಕ್ಟ್ ಆಗ್ತಿದೆ ಸರ್. ಅದೆಲ್ಲವನ್ನು ಶಾಲಾ ಮಕ್ಕಳದು ಕೂಡ ಚರ್ಚೆ ಮಾಡ್ತೇವೆ. ಒಂದೇ ನಿಮಿಷ ರೀ, ಅವ್ರ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಶಾಲಾ ಮಕ್ಕಳದು ವಿವಿಧ ಜಿಲ್ಲೆಗಳಲ್ಲಿ ಏನೆಲ್ಲ ಪರಿಣಾಮ ಆಗಿದೆ ಮತ್ತು ಯಾವ ರೀತಿ ಆಗಿದೆ, ವಸತಿ ಶಾಲೆಯಲ್ಲಿ ಏನಾಗಿದೆ, ಶಾಲೆಯಲ್ಲಾಗಿದೆಯೋ ಶಾಲೆ ಬಿಟ್ಟು ಹೊರಗಡೆ ಆಗಿದೆ, ಎಲ್ಲ ಪ್ರಮುಖ ವಿಚಾರಗಳನ್ನ ತೆಗೆದುಕೊಂಡು ಆಮೇಲೆ ನಿರ್ಧಾರ ಆ ಎಲ್ಲ ನಿರ್ಣಯ ಅಲ್ಲಿ ಸಭೆಯಲ್ಲಿ ಆಗ್ತದೆ. ಸರ್, ಅತಿಥಿ ಉಪನ್ಯಾಸಕರು ಪುಷ್ಕರಕ್ಕೆ ಸುಮಾರು 25 ದಿವಸ ಅದಕ್ಕೆ ಇಲ್ಲಲ್ಲ ಬಟ್ ಬೇಜಾರಾಗ್ಬಿಡ್ತಲ್ಲ ಸರ್ ಮನೇಲಿದೆ. ಮತ್ತೇನು ಬನ್ನಿ, ನಾವು 35 ವರ್ಷ ಮನೇಲಿ ಇಲ್ಲೇ ಇಲ್ಲ. ಸ್ಟಾರ್ಟ್ ಮಾಡ್ರಪ್ಪ. ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಸುಮಾರು 11-12 ದಿವಸ ಕೋವಿಡ್ ಇದರಲ್ಲಿ ಕ್ವಾರಂಟೈನು ಮುಗಿದಿದೆ, ಟೆಸ್ಟು ಆಗಿದೆ, ನೆಗೆಟಿವ್ ಕೂಡ ಬಂದಿದೆ. ಹೀಗಾಗಿ ಇವತ್ತಿನಿಂದ ದೈನಂದಿನ ಕಚೇರಿಯಲ್ಲಿ ಕೆಲಸವನ್ನು ಮಾಡಬೇಕನ್ನುವಂಥ ತೀರ್ಮಾನ ಮಾಡಿದ್ದೆ. ನಿನ್ನೆ DC ಗಳ ಮೀಟಿಂಗೆಲ್ಲ ಮಾಡಿದ್ದೇವೆ ಕೋವಿಡ್ ಬಗ್ಗೆ. ಯಾವ ಜಿಲ್ಲೆಯಲ್ಲಿ ಲಸಿಕೆ ಕಮ್ಮಿದೆ ಅವಕ್ಕೆ ವಿಶೇಷವಾಗಿ ಲಸಿಕೆಯ ಪ್ರಮಾಣವನ್ನು ಹೆಚ್ಚಳ ಮಾಡಬೇಕನ್ನುವಂಥ ಒಂದು ವಿಚಾರವನ್ನು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೇವೆ. ಡೋಸ್ 1, ಡೋಸ್ 2 ಮತ್ತು 15ರಿಂದ 18 ಮತ್ತು ವಿಶೇಷವಾಗಿ ಕೊರೋನಾ ವಾರಿಯರ್ಸಲ್ಲಿ ಇನ್ನಷ್ಟು ತೀವ್ರಗತಿಯಲ್ಲಿ ಲಸಿಕೆ ಇದಾಗಬೇಕು, ಇದಕ್ಕೆ ವಿಶೇಷ ಗಮನ ಕೊಡಲು ಹೇಳಿದೆ. ಮತ್ತು ತಮಗೆಲ್ಲ ಗೊತ್ತಿದ್ದಂತೆ 94% ಈಗ ಹೋಮ್ ಐಸೋಲೇಷನ್ ಇರೋದರಿಂದ ಎಂಟೈರ್ ಹೆಲ್ತ್ ಡಿಪಾರ್ಟ್ಮೆಂಟ್ ಆ ಕಡೆ ಲಕ್ಷ್ಯ ಕೊಡಬೇಕು. ಅವ್ರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿರಬೇಕು, ಟ್ರೈಜಿಂಗ್ ಮಾಡಬೇಕು ಮತ್ತು ಅವ್ರಿಗೆ ಔಷಧಿ ಕಿಟ್ಗಳನ್ನು ಕೊಡಬೇಕು. ಗ್ರಾಮೀಣ ಪ್ರದೇಶದಲ್ಲಿ ವೈದ್ಯರ ನಡೆ ಹಳ್ಳಿ ಕಡೆಗೆ ಅಂತ ನಾವು ಹಿಂದೇನು ಮಾಡಿದ್ವಿ ಅದನ್ನು ಪುನರ್ ಪ್ರಾರಂಭ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದೆ. ಮತ್ತು ಬೂಸ್ಟರ್ ಡೋಸ್ಗಳನ್ನು ಯಾವ್ಯಾವ ವರ್ಗಕ್ಕೆ ಕೊಡಬೇಕು ಅದಕ್ಕೆ ಕೊಡೋದಕ್ಕೆ ಮಾಡಿದೆ. ಶುಕ್ರವಾರ ದಿವಸ ತಜ್ಞರ ಜೊತೆಗೆ ಸಭೆಯನ್ನು ಮಾಡಿ ಯಾವ್ಯಾವ ಯೋಜನೆಗಳನ್ನು, ಯಾವ್ಯಾವ ನಿರ್ಬಂಧಗಳನ್ನು ಈಗಾಗಲೇ ಹೇರಿದ್ದೇವೆ ಅವ್ರ ಪುನರ್ ಪರಿಶೀಲನೆಯನ್ನು ಮಾಡ್ತೀವಿ. ಈ ಕೋವಿಡ್ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಆದರೆ ಅದು ಆಸ್ಪತ್ರೆಯ ಒಂದು ಮೇಲೆ ಲೋಡ್ ಇಲ್ಲ ಮತ್ತು ಅಡ್ಮಿಷನ್ಸ್ ಇಲ್ಲ. OPD ಜೊತೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ತಜ್ಞರೇನು ಹೇಳ್ತಾರೆ, ನಿರ್ಬಂಧಗಳ ಸಡಿಲಿಕೆ ಇದೆ ಸರ್, ವೀಕೆಂಡ್ ಕರ್ಫ್ಯೂ ವಾಪಸ್ ಇದೆಯಾ ಅಂತ, ಅವೆಲ್ಲವೂ ಕೂಡ ತಜ್ಞರ ಒಂದು ವರದಿಯನ್ನು ನೋಡಿಕೊಂಡು ತೀರ್ಮಾನವನ್ನು ಮಾಡ್ತೀವಿ. ಸರ್, ಇತ್ತೀಚೆಗೆ ಸಾಕಷ್ಟು BJP ನಾಯಕರುಗಳೇ ಸಭೆ ಸಮಾರಂಭ ಜನ್ಮದಿನ ಅಂತೆಲ್ಲ ಸಿಕ್ಕಾಪಟ್ಟೆ ರೂಲ್ಸ್ ವೈಲೇಷನ್ ಮಾಡಿದ್ದಾರೆ. ನೋಡಿ, ನಾನು ಸ್ಪಷ್ಟವಾಗಿ ಆದೇಶವನ್ನು ಕೊಟ್ಟಿದ್ದೀನಿ. ನಿನ್ನೆ ಚೀಫ್ ಸೆಕ್ರೆಟರಿ ರಿಟರ್ನಲ್ಲೂ ಕೂಡ ಆದೇಶವನ್ನು ಕೊಟ್ಟಿದ್ದಾರೆ. ಯಾರೇ ಕೋವಿಡ್ ಉಲ್ಲಂಘನೆ ಮಾಡಿದರೆ
ಅವ್ರಿಗೆ ಕೋವಿಡ್ ನಿರ್ಬಂಧ ನಿಯಮಗಳ ಪ್ರಕಾರ ಉಲ್ಲಂಘನೆ ಆದರೆ ಕ್ರಮಗಳನ್ನು ತೆಗೆದುಕೋಬೇಕು, ಕಾನೂನು ಕ್ರಮವನ್ನು ತಗೋಬೇಕು, ಕೇಸನ್ನು ಕೂಡ ಹಾಕಬೇಕು ಅಂತ ಹೇಳಿದ್ದೇವೆ. ಇದರಲ್ಲಿ ಯಾವ ಸಂಘಟನೆ ಯಾವ ಸಂಘ ಅನ್ನೋ ಪ್ರಶ್ನೆ ಇಲ್ಲ. ಯಾವುದೇ ಭೇದ ಭಾವ ಇಲ್ಲದೆ ಮಾಡೋದಕ್ಕೆ ಸೂಚನೆ. ಕಾಂಗ್ರೆಸ್ನವರು ದೂರು ಕೊಟ್ಟಿದ್ದಾರೆ ಸರ್. ಕಾಂಗ್ರೆಸ್ನವ್ರು ದೂರ ಅವಶ್ಯಕತೆ ಇಲ್ಲ, ನಾವೇ ಸ್ವಯಂ ಪ್ರೇರಣೆಯಿಂದ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಸಚಿವ ಶಾಸಕರ ಮೇಲೆ ದೂರು ದಾಖಲೆ ಮಾಡಿ ಯಾರೇ ಇರಲಿ ದೂರು ದಾಖಲೆ ಮಾಡೋಕ್ಕೆ ಯಾರೇ ಆದೇಶ ಕೊಟ್ಬಿಟ್ಟಿದೆ. ಸರ್, ಇನ್ನೊಂದು ಸಾಕಷ್ಟು ಚರ್ಚೆ ಆಗ್ತಾ ಇರೋದು ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ? ಬಹಳ ದಿನಗಳಿಂದ ಕಾಯ್ತಾ ಇದ್ರು, ಸಂಕ್ರಾಂತಿ ಆದ್ಮೇಲೆ ಆಗುತ್ತೆ. ಅದರ ಬಗ್ಗೆ ನಾನು ಸಾರ್ವಜನಿಕವಾಗಿ ಚರ್ಚೆ ಮಾಡಲು ಇಷ್ಟಪಡೋದು. ಸರ್, ಫೆಬ್ರವರಿ ಬಗ್ಗೆ ಏನು ಅಂದಾಜು ಕೊಟ್ಟಿದ್ದಾರೆ ಸರ್ ತಜ್ಞರು? ಮೊದಲ 2 ವಾರದಲ್ಲಿ ಪೀಕ್ಗೆ ಹೋಗುತ್ತೆ, 1 ಲಕ್ಷ ಹೋಗುತ್ತೆ ಅಂತೆಲ್ಲ ಇದೆ, ಹೌದಾ ಸರ್? ಅದು ಬೇರೆ ಬೇರೆ ದೇಶ ಮತ್ತು ಬೇರೆ ಬೇರೆ ರಾಜ್ಯಗಳ ಟ್ರೆಂಡ್ ನೋಡಿ ಅವರು ಒಂದು ಅಂದಾಜು ಮಾಡಿದ್ದಾರೆ. ನಮ್ಮದು ವಿಳಂಬವಾಗಿ ಪ್ರಾರಂಭ ಆಯಿತು, ಅದರಿಂದ ಜನವರಿ ಅಂತ್ಯ ಮತ್ತು ಫೆಬ್ರವರಿ ಮೊದಲನೇ ವಾರದಲ್ಲಿ ಪೀಕಿಗೆ ಹೋಗ್ತದೆ ಅನ್ನೋಂಥ ಒಂದು ಅಂದಾಜು. ಮತ್ತು ಈ ಸಂದರ್ಭದಲ್ಲಿ ಸಡಿಲಿಕೆ ಬಗ್ಗೆ ಯಾಕೆ ಚರ್ಚೆ ಆಗ್ತಿದೆ ಇಷ್ಟೊಂದು? ಇಲ್ಲಿ ಎಲ್ಲರೂ ಕೂಡ ಚರ್ಚೆ ಮಾಡ್ತಿರೋದು ಏನು ಅಂತಂದರೆ, ಇಲ್ಲ ಎಲ್ಲರೂ ಕೂಡ ಏನು ಚರ್ಚೆ ಮಾಡ್ತಾ ಇದ್ದಾರೆ, ಇದೊಂಥರ ಫ್ಲೂ ಥರ ಬಂದು ಎಲ್ಲ ಕಡೆ ಹೋಗ್ತಾ ಇದೆ, ಹಾಸ್ಪಿಟ್ಲ್ ಅಡ್ಮಿಷನ್ ಆಗ್ತಾ ಇಲ್ಲ. ಆದ್ದರಿಂದ ದಿನನಿತ್ಯದ ಕೆಲಸ ಕಾರ್ಯಗಳು ಮಾಡ್ತಾ ನಾವು ಕೋವಿಡ್ ನಿಯಮಗಳನ್ನು ಪಾಲನೆ ಮಾಡಿದರೆ ಒಂದು ರೀತಿಯಲ್ಲಿ ಅನುಕೂಲ ಆಗ್ತದೆ ಅನ್ನುವಂಥ ಒಂದು ಜನರಲ್ ಭಾವನೆ ಇದೆ. ಅದನ್ನು ತಜ್ಞರು ಪರಾಮರ್ಶೆ ಮಾಡ್ತಾ ಇದ್ದಾರೆ. ನಾವು ಕಳೆದ ಸೋಮವಾರ ಮಾಡಿದಾಗ ತಜ್ಞರಿಗೆ ಹೇಳಿದೆ ಪರಾಮರ್ಶೆ ಮಾಡಿರಿ ಅಂತ, ಮಾಡ್ತಾ ಇದ್ದಾರೆ. ಅವರು ಶುಕ್ರವಾರ ದಿವಸ ಒಂದು ಸಭೆಯಲ್ಲಿ ಸಂಪೂರ್ಣದ ಚಿತ್ರವನ್ನು ಇಡ್ತಾರೆ, ನಮಗೆ ಸ್ಪಷ್ಟತೆ ಸಿಗ್ತದೆ, ಆಮೇಲೆ ತೀರ್ಮಾನ. ಸರ್, ಒಂದು ಕಡೆ ನೀವು ಸಚಿವ ಸಂಪುಟ ಮಾತಾಡಿ ಅವರು ಕೋವಿಡ್ ಬಗ್ಗೆ ಆಗ್ಬಿಡ್ರಿ, ಎಷ್ಟು ಹೇಳಿದ್ರೆ ಅಷ್ಟೇ ಸ್ಟೋರಿ ಹೋಗಿದೆ ನಮ್ಮಲ್ಲಿ. ಅದಕ್ಕೆ ಜನವರಿ ಅಂತ್ಯ ಮತ್ತು ಸರ್, ಇವತ್ತು ಈ ದಾಸೋಹ ಇದನ್ನ ಇದರ ಪ್ರಾಮುಖ್ಯತೆ ಏನು, ಇವತ್ತು ಯಾವ ರೀತಿ ಉದ್ಘಾಟನೆ ಮಾಡೋದು? ನೋಡಿ, ದಾಸೋಹ ನಮ್ಮ ಕರ್ನಾಟಕದ ಒಂದು ಪರಂಪರೆ. ವಿಶೇಷವಾಗಿ ಶಿವಶರಣರು ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ. ದಿವಂಗತ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು 8 ದಶಕಗಳ ದಾಸೋಹ ಅಂದರೆ ಅನ್ನದಾಸೋಹ ಜೊತೆಗೆ ಅಕ್ಷರ ದಾಸೋಹ, ಜ್ಞಾನದ ದಾಸೋಹವನ್ನು ಮಾಡಿಕೊಂಡಿರೋ ಪರಂಪರೆ. ಇದಕ್ಕೆ ಒಂದು ಮಹತ್ವವನ್ನು ಇವತ್ತಿನ ಆಧುನಿಕ ಕಾಲದಲ್ಲಿ ಕೊಡಬೇಕನ್ನುವಂಥ ಕಾರಣದಿಂದ ನಾವು ದಾಸೋಹ ದಿನಾಚರಣೆಯನ್ನು ಮಾಡ್ತಾಯಿದ್ದೀವಿ. ಪರಮ ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರ ಸ್ಮರಣಾರ್ಥವಾಗಿ ಇದು ನಮ್ಮಷ್ಟಕ್ಕೆ ನಾವೇ ದಾಸೋಹ ಪರಂಪರೆಗೆ ಸಮರ್ಪಣೆ ಮಾಡಿಕೊಳ್ಳುವಂಥ ಒಂದು ಧ್ಯೇಯ ಇದರಲ್ಲಿದೆ. ನಮ್ಮ ಸರ್ಕಾರ ಅನ್ನದಾಸೋಹ ಮಾಡೋದರಲ್ಲಿ ಇವತ್ತು ಹಲವಾರು ಕ್ರಮಗಳನ್ನು ತೆಗೆದುಕೊಳ್ತೇವೆ. 4 kg ಇದ್ದಿದ್ದು 5 kg ಅಕ್ಕಿ ಮಾಡಿರೋದು, ಮತ್ತು ರಾಗಿ ಮತ್ತು ಜೋಳ 1 kg ಕೊಡುವಂಥದ್ದು, ಒಟ್ಟು 6 kg ಕೊಡುವಂಥದ್ದು. ಅದರ ಜೊತೆಗೆ ಇಂಥ ದಾಸೋಹ ನಡೆಸುವಂಥ ಎಲ್ಲ ಮಠಮಾನ್ಯ ಸಂಘ ಸಂಸ್ಥೆಗಳಿಗೆ ಪಡಿತರ ವ್ಯವಸ್ಥೆಗಳನ್ನು ಮಾಡುವಂಥದ್ದು. ಇದರ ಜೊತೆಗೆ ನಾವು ಅನ್ನದಾಸೋಹ ಜೊತೆಗೆ ಅಕ್ಷರ ದಾಸೋಹ ರೈತರ ವಿದ್ಯಾನಿಧಿಯನ್ನು ಪ್ರಥಮ ಬಾರಿ ಸ್ಥಾಪನೆ ಮಾಡಿದ್ದೇವೆ. ಮಕ್ಕಳಿಗೆ ಅಕ್ಷರ ದಾಸೋಹ ಮಾಡುವಂಥ ಕೆಲಸ. ನಿನ್ನೆ ನಾನು ಕಾರ್ಮಿಕ ಮಕ್ಕಳಿಗೆ ಸುಮಾರು 150 ಕೋಟಿಗಿಂತ ಹೆಚ್ಚು ಕಾರ್ಮಿಕರ ಮಕ್ಕಳಿಗೆ ವಿದ್ಯೆ ಕೊಡುವಂಥ ಒಂದು ಹಣವನ್ನು ಬಿಡುಗಡೆಯನ್ನು ಕೂಡ ನಾವು ಮಾಡಿದ್ದೇವೆ. ಅದು 5,000ರಿಂದ ಹಿಡಿದು 30,000ವರೆಗೂ. ಅದರ ಜೊತೆಗೆ ಈಗ ಆಶ್ರಯ ದಾಸವನ್ನು ಕೂಡ ನಾವು ಕೈಂಕರ್ಯವಾಗಿ ತೆಗೆದುಕೊಂಡಿದ್ದೇವೆ. 5,000 ರಾಜ್ಯ ಸರ್ಕಾರದ ಒಂದು ಮತ್ತು ಕೇಂದ್ರ ಸರ್ಕಾರದ ಮೊನ್ನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಹೀಗೆ ಅನ್ನದಾಸೋಹ, ಅಕ್ಷರ ದಾಸೋಹ, ಆಶ್ರಯ ದಾಸೋಹ ಈ ಮೂರನ್ನು ಕೂಡ ಕರ್ನಾಟಕದಲ್ಲಿರುವಂಥ ಯಾರಿಗೆ ಇದರ ಅವಶ್ಯಕತೆ ಇದೆ, ಬಡವರಿಗೆ ಮತ್ತು ಇತರ ಎಲ್ಲ ವರ್ಗದ ಜನರಿಗೆ ಅನುಕೂಲ ಆಗುವಂಥ ಈ ಕಾರ್ಯಕ್ರಮವನ್ನು ನಾವು ಕರ್ನಾಟಕ ಜನರಿಗೆ. ಇವಿಷ್ಟು ಹೊತ್ತಿನ S9 ಟಿವಿ ಫೋಕಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 ಟಿವಿ. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.